ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಹೌದಾ ಬ್ರದರ್, ಹೇಗೆ ನಾವು ಆಶೀರ್ವದಿಸಲ್ಪಟ್ಟವರು ಅಂತ ನೀವು ಕೇಳ್ತಾ ಇದ್ದೀರಾ? ದೇವರ ವಾಕ್ಯದೊಟ್ಟಿಗೆ ಯಾರು ಒಂದು ಸಂಬಂಧದಲ್ಲಿ ಇರ್ತಾರೋ, ಪ್ರತಿನಿತ್ಯ ಯಾರು ತಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕಾಗಿ ಒಂದು ಸಮಯ, ದೇವರ ವಾಕ್ಯವನ್ನು ತಮ್ಮ ಜೀವಿತದ ಒಂದು ಭಾಗವಾಗಿ ಯಾರು ಮಾಡಿಕೊಂಡಿರ್ತಾರೋ ಅವರೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ವಚನ ಈ ಮುಂಜಾನೆಯಲ್ಲಿ ಹೀಗೆ ಮಾತನಾಡ್ತಾ ಇದೆ. 2 ಸಮುವೇಲ 22ನೇ ಅಧ್ಯಾಯದ 31ನೇ ವಚನದಲ್ಲಿ, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಪ್ರಿಯ ದೇವ ಜನರೇ, ಯೆಹೋವನ ವಚನವು ಶುದ್ಧವಾದದ್ದು ಅಂದರೆ ನಾವು ದೇವರ ವಾಕ್ಯವನ್ನು ನಮ್ಮ ಜೀವಿತದ ಒಂದು ಭಾಗವಾಗಿ ಮಾಡಿಕೊಳ್ಳುವುದಾದರೆ, ಒಂದು ಪ್ರಮುಖವಾದ ಭಾಗವಾಗಿ ನಾವು ಮಾಡಿಕೊಳ್ಳುವುದಾದರೆ ನಿಜವಾಗಿ ನಾವು ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ಆತನ ವಚನವು ಶುದ್ಧವಾದದ್ದು. ಪ್ರಿಯ ದೇವ ಜನರೇ, ನಮ್ಮ ದಿನ ಆಶೀರ್ವದಿಸಲ್ಪಡಬೇಕಾ? ನಮ್ಮ ಜೀವಿತ ಆಶೀರ್ವಾದದಲ್ಲಿರಬೇಕಾ? ನಮ್ಮ ಜೀವಿತದ ಎಲ್ಲ ಕಾರ್ಯಗಳು ಪರಿಶುದ್ಧವಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿಯೂ ಇರಬೇಕಾ? ನಾವು ದೇವರ ವಾಕ್ಯಕ್ಕಾಗಿ ಒಂದು ಸ್ಥಳವನ್ನು ಮಾಡಿಕೊಡಬೇಕು. ಹಲ್ಲೆಲೂಯ. ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಬಹಳ ಶ್ರೇಷ್ಠವೆಂದು ನಾವು ಎಣಿಸುವವರಾಗಬೇಕು. ಯಾಕೆಂದರೆ ಆತನ ವಚನ ಅದು ಶುದ್ಧವಾದದ್ದು. 2ನೇದಾಗಿ, ಆತನ ಆಶ್ರಿತರೆಲ್ಲರಿಗೆ ಅಂದರೆ ಯಾರು ಯೇಸು ಸ್ವಾಮಿಯನ್ನು ಆತುಕೊಳ್ಳುತ್ತಾರೋ, ಆತನ ಆಶ್ರಯವನ್ನು ಬಯಸ್ತಾರೋ ಅವರೆಲ್ಲರಿಗೆ ಆತನು ಗುರಾಣಿಯಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ನನಗೆ ದೇವರ ವಾಕ್ಯ ಒಂದು ಸಾಕು, ದೇವರ ಆಶ್ರಯ ಒಂದು ಸಾಕು ಅನ್ನುವ ರೀತಿಯಲ್ಲಿ ಯಾರು ಹೇಳುತ್ತಾರೋ ಅವರೆಲ್ಲರ ಜೀವಿತದಲ್ಲಿ ಕರ್ತನು ಅವರಿಗೆ ಗುರಾಣಿಯಾಗಿರ್ತಾರೆ. ಆತನ ವಾಕ್ಯ ಅದು ಶುದ್ಧವಾದದ್ದು. ಆತನನ್ನು ಆಶ್ರಿತರೆಲ್ಲರಿಗೂ ಕೂಡ ಆತನೊಂದು ಗುರಾಣಿಯಾಗಿದ್ದಾರೆ. ಯಾವ ಕೇಡು ನಮಗೆ ತಟ್ಟುವುದಿಲ್ಲ, ಯಾವ ಉಪದ್ರವವು ನಮ್ಮನ್ನು ಮುಟ್ಟುವುದಿಲ್ಲ. ವಿಶೇಷವಾಗಿ ನಮ್ಮ ಜೀವಿತವೆಲ್ಲವೂ ಕೂಡ ಸುರಕ್ಷಿತವಾಗಿ ಇರ್ತದೆ. ಯಾಕೆಂದರೆ ವಾಕ್ಯ ನಮ್ಮನ್ನು ಅಂಥ ಮಾರ್ಗದಲ್ಲಿ ನಡೆಸುವಂಥದ್ದು. ದೇವರನ್ನು ನಾವು ಆಶ್ರಯ ಮಾಡಿಕೊಳ್ಬೇಕು ಅಂದರೆ ನಮಗೆ ವಾಕ್ಯದ ಮೇಲೆ ಮೊದಲು ಮನಸ್ಸಿರಬೇಕು, ವಾಕ್ಯದ ಮೌಲ್ಯತೆಗಳನ್ನು ನಾವು ಅರಿತವರಾಗಿರಬೇಕು. ಹಾಗಾಗಿ ಈ 2 ವಾಕ್ಯದಲ್ಲಿ ನಾನು ನಿಮ್ಮೊಟ್ಟಿಗೆ ಹೇಳುವ ವಿಚಾರ ಏನಂದರೆ, ಯೆಹೋವನ ವಚನ ಶುದ್ಧವಾದದ್ದು, ಅದನ್ನು ಹಿಡಿದುಕೊಳ್ಳ್ರಿ. ಆತನನ್ನೇ ಯೇಸು ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನು ನಿಮ್ಮನ್ನು ಗುರಾಣಿಯ ರೀತಿಯಲ್ಲಿ ರಕ್ಷಿಸುವವನಾಗ್ತಾರೆ. ಹಾಗಾಗಿ ಪ್ರತಿನಿತ್ಯವೂ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಂದು ವೇಳೆ ಓದುತ್ತಿರುವಂಥ ಯವನಸ್ಥರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಯಾರೇ ಆಗಿರಲಿ, ನೀವು ವಾಕ್ಯಕ್ಕಾಗಿ ಒಂದು ಸಮಯವನ್ನು ತೆಗೆದಿಡ್ರಿ. ಆ ವಾಕ್ಯ ನಿಮ್ಮನ್ನು ಶುದ್ಧತೆಯಲ್ಲಿ ನಡೆಸ್ತದೆ. 2ನೇದಾಗಿ, ನನಗೆ ಯೇಸು ಸ್ವಾಮಿಯ ಆಶ್ರಯ ಒಂದು ಸಾಕು ಅಂತ ಹೇಳ್ರಿ. ಆತನು ನಿಮ್ಮನ್ನು ಸುರಕ್ಷಿತವಾಗಿ ತನ್ನ ಒಂದು ಗುರಾಣಿಯಾಗಿದ್ದು ನಿಮ್ಮನ್ನು ನಡೆಸುವಂಥವರಾಗ್ತಾರೆ. ನಮ್ಮ ಜೀವಿತದಲ್ಲಿ ವಾಕ್ಯಕ್ಕಿಂತ ಇನ್ನೇನು ಮುಖ್ಯವಾಗಿದೆ, ಹೌದಲ್ವಾ? ಹಾಗೆ ಯೋಚಿಸುವವರೆಲ್ಲರೂ ಕೂಡ ನನ್ನೊಟ್ಟಿಗೆ ಸೇರಿ ಹೀಗೆ ಪ್ರಾರ್ಥಿಸ್ರಿ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ಹೌದು, ನಿನ್ನ ವಾಕ್ಯದ ಪ್ರಕಾರ ಯೆಹೋವನ ವಚನ ಅದು ಶುದ್ಧವಾದದ್ದು. ಪ್ರಿಯ ಮಕ್ಕಳು ಅದನ್ನು ಪ್ರೀತಿಸುವವರು ಮತ್ತು ಆ ವಾಕ್ಯವನ್ನು ನಂಬುವವರಾಗಿದ್ದಾರೆ. ಅವ್ರನ್ನ ಆಶೀರ್ವದಿಸ್ರಿ ಅಪ್ಪ. ಅವರು ನಿನ್ನನ್ನು ಆಶ್ರಯ ಮಾಡಿಕೊಳ್ಳುತ್ತಿರುವಾಗ, ಅಪ್ಪ ನಿನ್ನ ಆಶ್ರಿತರು ಇವರಾಗಿರುವಾಗ ಇವರಿಗೆ ನೀನು ಗುರಾಣಿಯಾಗಿದ್ದು ರಕ್ಷಿಸು. ಅವರು ಈ ದಿನವನ್ನು ಆರಂಭಿಸುವಾಗ ಅವರ ಮಾರ್ಗದಲ್ಲಿ ಸುರಕ್ಷಿತವಾಗಿ ನೀನು ನಡೆಸ್ರಿ. ಅವ್ರ ಕೆಲಸ ಕಾರ್ಯಗಳಲ್ಲಿ ನೀನೇ ಒಂದು ಸೇಫ್ಟಿ ಆಗಿದ್ದು, ರಕ್ಷಣಾ ದುರ್ಗವಾಗಿದ್ದು ಅವ್ರನ್ನ ಕಾಯಬೇಕಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.